ಆದಂಥ ಮರಿಯಪ್ಪ ಅವರು, ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಬಂಧುಗಳೇ, ಎಲ್ಲ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳೇ ಹಾಗೂ ನಾಗರಿಕ ಬಂಧುಗಳೇ, ಇವತ್ತು ಭಾರತ ರತ್ನ ಬಾಬಾ ಸಾಹೇಬ್ ಅವರ ಮಹಾಪರಿನಿರ್ವಾಣ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆಚರಣೆ ಅನ್ನೋದಕ್ಕಿಂತಲೂ ಅದು ಒಂದು ಶೋಕದ ಒಂದು ದಿನ. ಆ ದಿನ ಅವರ ಕೊಡುಗೆಯನ್ನು, ಅವರು ಇಡೀ ಪ್ರಪಂಚಕ್ಕೆ ಕೊಟ್ಟ ಸಂದೇಶವನ್ನು ಸ್ಮರಿಸ್ಕೊಳ್ಳುವಂಥದ್ದು ಮತ್ತು ಆ ದಾರಿನಲ್ಲಿ ನಡೆಯೋದಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡುವಂಥ ಒಂದು ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಈಗಾಗಲೇ ನಮ್ಮ JD ಅವರು ಮಾತಾಡ್ತಾ ಹೇಳಿದ್ರು, ಬುದ್ಧನಿಗೆ ಬಿಟ್ಟರೆ ಮಹಾಪರಿನಿರ್ವಾಣವನ್ನು ನಾವು ಆಚರಣೆ ಮಾಡುವಂಥದ್ದು ಬಾಬಾ ಸಾಹೇಬರಿಗೆ ಅಂತ. ಅಂದರೆ ಯಾವ ವ್ಯಕ್ತಿ ನಾವು ದೇವರನ್ನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತೀವಿ, ದೇವ್ರ ಹತ್ರ ಬೇಡ್ಕೊಳ್ತೀವಿ, ನನಗೆ ಒಳ್ಳೆಯ ಶಿಕ್ಷಣ ಕೊಡು, ಕೆಲಸದ ಒಂದು ಒಳ್ಳೆಯ ದುಡಿಮೆಗೆ ಶಕ್ತಿಯನ್ನು ಕೊಡು, ಜೀವನ ನಿರ್ವಹಣೆಗೆ ಸುಖ ಸಂತೋಷವನ್ನು ಕೊಡು ಅಂತೇಳಿ. ದೇವರಿದನೋ ಇಲ್ವೋ ಅನೇಕ ಧರ್ಮಗಳಲ್ಲಿ ಅವರವರ ಪರಿಭಾವನೆಗೆ ಅನುಕೂಲವಾಗಿ, ಅವರವರ ಪರಿಭಾವನೆಗೆ ತಕ್ಕಂತೆ ದೇವರನ್ನು ನಾವು ಕಂಡುಕೊಂಡಿದ್ದೇವೆ. ಬೇರೆ ಬೇರೆ ಧರ್ಮಗಳು ಬೇರೆ ಬೇರೆ ರೀತಿ ಕಂಡುಕೊಂಡಿದೆ. ಆದರೆ ನಮಗೆ ಕಣ್ಣಿಗೆ ಕಾಣುವಂತೆ ಆ ಎಲ್ಲ ದೇವರು ಕೊಡಬೇಕಾದಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಇಷ್ಟೋ ಜನಕ್ಕೆ ಅವಕಾಶವನ್ನು ಕೊಟ್ಟು, ಒಬ್ಬ ಅಧಿಕಾರಿಯಾಗಿ ನಾನು ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ನಾನು ಇವತ್ತು ನಿಂತು ತಮ್ಮ ಮುಂದೆ ಮಾತಾಡಲಿಕ್ಕೆ, ಒಬ್ಬ IAS ಅಧಿಕಾರಿಯಾಗಿ ನಿಂತ್ಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಂಥದ್ದು ಸಂವಿಧಾನ. ಹಾಗಾಗಿ ದೇವರು, ನಾನಾಗಲೇ ಹೇಳಿದಂತೆ, ನಾವು ನೋಡದೇ ಇರುವಂಥ ದೇವರದು. ಆದರೆ ನಾವು ನೋಡಿರೋ ದೇವರ ರೀತಿಯಲ್ಲಿ ಅನೇಕ ಜೀವಗಳಿಗೆ, ತುಳಿತಕ್ಕೊಳಗಾದವರಿಗೆ, ದೀನ ದಲಿತರಿಗೆ, ಬಡವರಿಗೆ, ಮಹಿಳೆಯರಿಗೆ, ಕಾರ್ಮಿಕ ವರ್ಗದವರಿಗೆ, ಶ್ರಮಿಕರಿಗೆ, ಈ ರೀತಿ ಎಲ್ಲ ವರ್ಗದ, ಸಮಾಜದ ಎಲ್ಲ ವರ್ಗಗಳಿಗೆ ಶಕ್ತಿಯನ್ನು ತುಂಬುವುದ್ರ ಮೂಲಕ ಪ್ರತ್ಯಕ್ಷ ದೇವರಾಗಿ ಅವರು ಇರೋದ್ರಿಂದ, ಹಾಗಾಗಿ ಬುದ್ಧನಿಗೆ ಕೊಟ್ಟಂತ ಮಹಾಪರಿನಿರ್ವಾಣ ಅಂದರೆ ಅವ್ರು ಹೇಳಿದಂತೆ ಅದು ದೇವರ ಸಮೀಪ ಹೋಗುವಂಥದ್ದು. ಆತ್ಮ ಭೌತಿಕವಾಗಿ ಜೀವ ಹೋದ್ಮೇಲೆ ಆ ಜೀವ ದೇವರನ್ನ ಸೇರುವಂತದ್ದೇ ಮಹಾಪರಿನಿರ್ವಾಣ. ಸೊ ಆ ರೀತಿ ಅವರಿಗೆ ಆ ಒಂದು ಅವರ ಕೊಡುಗೆ, ಅವರ ಒಂದು ನಿಸ್ವಾರ್ಥ ಸೇವೆ, ಅವರು ಈ ದೇಶಕ್ಕೆ ಹಾಕಿಕೊಟ್ಟ ಭದ್ರ ಬುನಾದಿ ಏನಿದೆ, ಬಹುಶಃ ಇಷ್ಟು ವೈವಿಧ್ಯತೆಗಳ ಮಧ್ಯೆ ಇಡೀ ಯುರೋಪ್ ಖಂಡದಲ್ಲಿರುವಷ್ಟು ವೈವಿಧ್ಯತೆ ಒಂದು ದೇಶದಲ್ಲಿದೆ. ಯುರೋಪ್ ಖಂಡದಲ್ಲಿ ಒಂದೊಂದು ದೇಶಗಳು, ಒಂದೊಂದು ಭಾಷೆ, ಒಂದೊಂದು ಸಂಸ್ಕೃತಿ, ಒಂದೊಂದು ಪರಂಪರೆ, ಒಂದೊಂದು ಆಚರಣೆ, ಅಷ್ಟು ವೈವಿಧ್ಯತೆ ಬರೀ ಒಂದು ದೇಶದಲ್ಲಿದೆ. ಹಾಗಾಗಿ ನಮ್ಮ ದೇಶವನ್ನ ಉಪಖಂಡ ಅಂತ ಕರೆದಿದ್ದಾರೆ. ಒಂದು ಖಂಡಕ್ಕೆ ಕೊಡ್ಬೋದಾದಂಥ, ಒಂದು ಖಂಡದಲ್ಲಿರ್ಬೋದಾದಂಥ ವೈವಿಧ್ಯತೆ ಒಂದೇ ದೇಶದಲ್ಲಿದೆ. ಅಂತ ವೈವಿಧ್ಯತೆಯನ್ನ ಏಕೀಕರಣಗೊಳಿಸಿ ಎಲ್ಲರಿಗೂ ಸಮಾನತೆ ಅವಕಾಶಗಳನ್ನು ಕೊಡೋಕೆ ಸಾಧ್ಯ ಆಗಿರುವಂಥದ್ದು ಅದು ಭಾರತ ಸಂವಿಧಾನದಿಂದ ಮಾತ್ರ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅದರ ನೇತೃತ್ವವನ್ನು ವಹಿಸಿ ಅದನ್ನ ಕೊಡುಗೆ ಕೊಟ್ಟಂತ ಬಾಬಾ ಸಾಹೇಬ್ರನ್ನ, ಅವರ ಒಂದು ಸಂದೇಶಗಳನ್ನ, ಅವರ ಒಂದು ಕೊಡುಗೆಗಳನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕು. ಮತ್ತೆ ಅವ್ರು ಇನ್ನೊಂದು ದೊಡ್ಡ ಉದಾಹರಣೆಯಾಗಿ ಇಡೀ ಪ್ರಪಂಚಕ್ಕೆ ನಿಲ್ತಕ್ಕಂಥದ್ದು, ಬಹುಶಃ ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಎಷ್ಟು ತಳಮಟ್ಟದಲ್ಲಿ ಬಡತನದಲ್ಲಿ ಇರ್ಬೋದೋ ಅಷ್ಟು ಬಡತನದಲ್ಲಿದ್ದು, ಒಬ್ಬ ವ್ಯಕ್ತಿ ಎಷ್ಟು ಉನ್ನತ ಸ್ಥಾನಕ್ಕೆ ಏರ್ಬೋದೋ ಅಷ್ಟು ಎತ್ತರವನ್ನ ಏರಿದಂತ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದು ನನಗೆ ಬಹಳ ಅವ್ರ ಬಗ್ಗೆ ನಮಗೆಲ್ಲ ಹೆಚ್ಚು ಗೌರವವನ್ನು ತರುವಂಥದ್ದು. ಅಂದ್ರೆ ಅವರ ಬಾಲ್ಯವನ್ನ ಬರೀತಾರೆ ಅನೇಕ ಕಡೆಗಳಲ್ಲಿ. ಚೀಲದ ಮೇಲೆ ಕೂತ್ಕೊಂಡು ಯಾವುದೋ ಒಂದು ಮೂಲೆಯಲ್ಲಿ, ಶಾಲೆಯ ಕ್ಲಾಸ್ ರೂಮ್ ಒಳಗಡೆನೂ ಹೋಗಂಗಿಲ್ಲ, ಕಿಟಕಿಗಳಿಂದ ಪಾಠ ಕಲಿಬೇಕು, ಬಾಗಿಲಿಂದ ಹೊರಗೆ ಕೂತ್ಕೊಂಡು ಪಾಠ ಕಲಿಬೇಕು. ಅಂತ ಸಂದರ್ಭಗಳಲ್ಲಿ ಅಂತ ಎಲ್ಲ ನೋವುಗಳನ್ನ, ಅಂತ ಎಲ್ಲ ಆಚರಣೆಗಳನ್ನ ಅನುಭವಿಸಿ ಅವರು ಯಾರೂ ಎತ್ತರಕ್ಕೆ ಹೋಗದಂತಷ್ಟು ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಜ್ಞಾನದ ಕ್ಷೇತ್ರದಲ್ಲಿ ಅವರು ಸಾಧನೆಯನ್ನು ಮಾಡಿ, ಅಷ್ಟು ಪದವಿಗಳು, ಅಷ್ಟು ಉನ್ನತ ವ್ಯಾಸಂಗ, ಅಷ್ಟು ಜ್ಞಾನ ಅದನ್ನೆಲ್ಲ ಸಂಪಾದಿಸಿ ಅವರು ನಮಗೆ ಅವರ ಅನುಭವದ ರಸಗಟ್ಟಿಯನ್ನ